ಸುನಿಲ್ ಅವರು ಕೊಟ್ಟಿರುವಂತಹ ಭರವಸೆ ಯಾವ ರೀತಿಯಾಗಿ ಇದೆ ಅಂತಂದ್ರೆ ಕೊನೆವರೆಗೂ ನಾನು ನಿನ್ನ ಜೊತೆ ಇರ್ತೀನಿ, ನಾನು ನಿನ್ನ ಕೇರ್ ಮಾಡ್ತೀನಿ, ನಾನು ನಿನ್ನ ಪ್ರೀತಿಸ್ತೀನಿ, ನಾವು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಂಬಿಸಿ ಮೋಸವನ್ನ ಮಾಡಿದ್ದಾರೆ. ಸಂತ್ರಸ್ತೆ ಅವರು ಕೂಡ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಈಗ ನೋಡಿ ಮೇಡಮ್, ನೀವು ಆರಂಭವಾಗಿಯೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ. ನೀವು ಪ್ರಕಾಶ್ ಅವರು ಒಂದು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಬಗ್ಗೆ ಮಾತನಾಡಿದ್ರಿ. ಪ್ರಕಾಶ್ ಅವರಿಗೆ ಯಾವುದೋ ಒಂದು ಕೇಸ್ ಇತ್ತು, ನಂದು ಸೆಕೆಂಡ್ ವೈಫ್ದಿತ್ತು, ಸೈನ್ ಹಾಕಬೇಕು ಅಂತ ಹೇಳಿದ್ರು, ನನ್ನನ್ನು ಕರೆದ್ರು, ನಾನು ಹೋಗಲಿಲ್ಲ ಅನ್ನೋ ಒಂದೇ ಒಂದು ವಿಚಾರಕ್ಕೆ ನೀವು ಅವ್ರ ಜೊತೆ ಈ ಒಂದು ಕೇಸನ್ನು ಕಂಟಿನ್ಯೂ ಮಾಡೋದಕ್ಕೆ, ಅಂದರೆ ನಿಮ್ದು ಯಾವುದೋ ಪರ್ಸನಲ್ ಕೇಸ್ ಇತ್ತಲ್ಲ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರಿ. ಆ ಒಂದು ವಿಚಾರವನ್ನು ನೀವು ಮೆನ್ಷನ್ ಮಾಡಿದ್ರಿ. ಅವರಿಗೆ ಈ ಎಲ್ಲ ವಿಚಾರಗಳು ಗೊತ್ತಿತ್ತಾ? ನೀವು ಸುನಿಲ್ ಅವ್ರ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರೋದು ಅವ್ರಿಗೆ ಗೊತ್ತಿತ್ತಾ ಅಂತ ಹೇಳಿ? ಗೊತ್ತಿತ್ತು. ಅವ್ರು ಯಾವತ್ತಾದ್ರೂ ಹೇಳಿದ್ರಾ ಈ ಥರ ನೀನು ದುಡುಕ್ತಾ ಇದೆಯಾ, ತಪ್ಪು ನಿರ್ಧಾರ ತೆಗೆದುಕೊಳ್ತಾ ಇದೆಯಾ, ಯಾಮಾರ್ತಾ ಇದೆಯಾ ಅಂತ ಏನಾದರೂ ಹಿಂಟ್ ಕೊಟ್ಟಿದ್ರಾ? ಹೇಳಿದ್ರು. ಓಕೆ, ಯಾವ ಥರ ಹೇಳಿದ್ರು, ಏನು ಹೇಳಿದ್ರು ಅಂತ? ನಾನು ಹೇಳಿದೆ, ಅವ್ರು ಏನಂತ ಹೇಳಿದ್ರು ಅಂದರೆ, ನೀನು ಸುಮ್ಮನೆ ಗೊತ್ತಾಯಿತು ನನಗೆ ಅಂತಂದ್ರು. ಏನು ಗೊತ್ತಾಯಿತು ಅಂದೆ. ಸುನಿಲ್ ಹಿಂದೆ ಲವ್ ಡವಿ ನಡೀತಾ ಇದೆ ನಿಂದು, ಅವರು ಇಂಥ ಎಷ್ಟೋ ಜನ ಬಂದೋಗ್ಬಿಟ್ರು, ಎರಡೆರಡು ಸರಿ ಅಷ್ಟೇ ಯೂಸ್ ಮಾಡೋದು, ಒಂದು ಹುಡುಗಿ ಮಿನಿಮಮ್ 2-3 ಸರಿ ಅಷ್ಟೇ ಅಂತ, ಆ ಲೀಸ್ಟಲ್ಲಿ ನೀನು ಎಷ್ಟು ಹೇಳೋ ಗೊತ್ತಿಲ್ಲ ಅಂತಂದರು. ಆಮೇಲೆ ಎಷ್ಟು ಫೋಟೋಸ್ಗಳು ಕಳಿಸಿದ್ಯಾ ಅಂತಂದ್ರೆ, ಫೋಟೋಸ್ ಕಳಿಸಿದ್ದೀನ ನಾನು. ಏನು ಫೋಟೋ ಅಂದರೆ, ನಿನಗೆ ಗೊತ್ತಿರುತ್ತೆ ನೋಡು ಅಂದರು. ಇಲ್ಲ, ನಾನು ಯಾವ ಫೋಟೋನು ಕಳಿಸಿಲ್ಲ ಅಂತಂದು. ಹೌದಾ, ಎಲ್ಲ ಗೊತ್ತು ನನಗೆ, ನೋಡು ಅಂತೇಳ್ಬಿಟ್ಟು ಅವ್ರು ಬ್ಲರ್ ಮಾಡಿ ತೋರಿಸಿದ್ರು ನನ್ನ ಫೋಟೋ. ಆಮೇಲೆ ನನಗೆ ಡೌಟ್ ಬಂತು. ನಾನು ಯಾವ ಫೋಟೋಸ್ಗಳನ್ನ ತೋರಿಸಿದ್ರು ಅಂದರೆ, ನೀವು ಅವ್ರ ಜೊತೆ ಇದ್ದಿದ್ದು ಫೋಟೋ ತೋರಿಸಿದ್ರಾ? ಇಲ್ಲ, ನಾನು ಅವ್ರ ಮನೆಗೆ ಹೋಗಿದ್ದೆ. ಅವರು ನಾವಿಬ್ರ ಜೊತೆ ಡ್ರಿಂಕ್ಸ್ ಮಾಡಿ, ನಾನು ಸ್ವಲ್ಪ ಬಟ್ ಇದಿರಲಿಲ್ಲ ಅಂತ, ಪ್ರಜ್ಞೆ ಇರಲಿಲ್ಲ ಆ ಟೈಪಲ್ಲಿ, ಅಂತ ಫೋಟೋಸ್ ತೋರಿಸಿದ್ರು ಅವರು. ಓಕೆ, ನೀವು ಅವ್ರ ಜೊತೆಲಿ ಇದ್ದದ್ದು ಖಾಸಗಿ ಫೋಟೋಸ್ ತೋರಿಸಿದ್ರು ನಿಮಗೆ. ಓಕೆ, ಅವಾಗ ನಿಮಗೆ ಒಂದು ಕನ್ಫರ್ಮ್ ಆಯಿತು. ಇದನ್ನು ಯಾವಾಗ ತೋರಿಸಿದ್ರು ಪ್ರಕಾಶ್ ಅವರು? ಈಗ ರೀಸೆಂಟ್ ಒಂದು 15 ದಿನ ಆಯಿತು. ಈಗ ಇತ್ತೀಚೆಗೆ 15 ದಿನದ ಹಿಂದೆ ತೋರಿಸಿರೋದು. ಓಕೆ, ನೀವು ಹೇಳ್ತಾ ಇದ್ರಿ ಬ್ರೇಕಿಗೆ ಮುಂಚೆ, ಸುನಿಲ್ ಅವರು ಮತ್ತೆ ನನಗೆ ಈ ಒಂದು ವಿಚಾರ ನಾನು ಮೀಡಿಯಾಗೆ ತೆಗೆದುಕೊಂಡು ಬರೋದಕ್ಕೂ ಮುಂಚೆನೆ ನೀವು ಟ್ರೈ ಮಾಡಿದ್ರಿ, ಅವರು ಸಿಗ್ಲಿಲ್ಲ ನಿಮ್ಮ ಕಾಂಟ್ಯಾಕ್ಟ್ಗೆ. ಯಾವಾಗ ನೀವು ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರೋ ಅದಾದ್ಮೇಲೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಸುನಿಲ್ ಅವರು ಅಂತ ಹೇಳಿದ್ರಿ. ಏನ್ ಕೇಳಿದ್ರು ಆ ಸಂದರ್ಭದಲ್ಲಿ? ಏನ್ ಮಾತನಾಡಿದ್ರು ಸುನಿಲ್ ಅವರು ಅಂತ? ನಾನು ಅವ್ರಿಗೆ ಮಾತಾಡ್ಸಕ್ ಹೋದಾಗ, ಅಲ್ಲ ನೀವು ಈ ಒಂದು ಕೇಸ್ ಇವಾಗ ನಿಮ್ಮ ಮೇಲೆ ಏನು ಆರೋಪ ಬರ್ತಾ ಇದೆ, ಹನಿ ಟ್ರ್ಯಾಪ್ ಆಯ್ತು, ಮಹಿಳೆ ಈ ರೀತಿಯಾಗಿ ಹನಿ ಟ್ರ್ಯಾಪ್ ಮಾಡಿದ್ದಾಳೆ ಸುನಿಲ್ ವಿರುದ್ಧ, ಅಥವಾ ಮಹಿಳೆ ಮೋಸ ಹೋಗಿದ್ದಾಳೆ ಅನ್ನುವಂತಹ ಸುದ್ದಿಗಳು ಯಾವಾಗ ಮಾಧ್ಯಮದಲ್ಲಿ ಬಿತ್ತರ ಆಯ್ತು, ಅದಾದ್ಮೇಲೆ ನಿಮ್ಮನ್ನ ಅವರು ಸುನಿಲ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಿ. ಏನಂತ ಕಾಂಟ್ಯಾಕ್ಟ್ ಮಾಡಿದ್ರು, ಏನ್ ಕನ್ವಿನ್ಸ್ ಮಾಡಿದ್ರು ನಿಮ್ಮ ಹತ್ರ? ಇದೆಲ್ಲ ಮುಂದುವರ್ಸಕ್ ಹೋಗ್ಬೇಡ, ಬಂದು ಏನಿರೋದು ಮಾತಾಡು ಅಂಥೇಳಿ ಅವ್ರ ಸ್ಟೇಷನ್ ಸ್ಟಾಫ್ ಕಡೆಯಿಂದ ಫೋನ್ ಮಾಡಿಸಿದ್ರು. ಅವ್ರು ಕಾಲ್ ಮಾಡಿ. ಓಕೆ, ಇದೆಲ್ಲ ಮುಂದುವರ್ಸ ಅಂದ್ರೆ ಬೆದರಿಕೆ ಹಾಕ್ಸಿದ್ರ? ಬೆದರಿಕೆ ಬಂದ್ಬಿಟ್ಟು ಬೇರೆ ಹಾಕ್ತಾ ಇದಾರೆ, ಏನಂತ ಸ್ಟಾಫ್ ಹಾಕ್ತಾ ಇದಾರೆ. ಇದೆಲ್ಲ ಏನಾದ್ರೂ ಮುಂದುವರೆದ್ರೆ ಏನಾಗುತ್ತೆ ಗೊತ್ತಿಲ್ಲ ನಿನಗೆ, ಹಂಗೆ ಹಿಂಗೆ ಅಂತ 1-2-3 ಕಾಲ್ ಬಂದಿದೆ ನನಗೆ. ಎಲ್ಲಿಂದ ಕಾಲ್ ಬಂತು? ನಾರ್ಮಲ್ ನಂಬರ್ ಇಂದ ಬಂತ ಅಥವಾ ಸ್ಟೇಷನ್ ನಂಬರ್ ಇಂದಾನೆ ಕಾಲ್ಸ್ ಬಂತು? ಅದೇ ಸ್ಟೇಷನ್ ಅವರೇನೆ, ಅದೇ ಸ್ಟೇಷನ್ ಅವರು, ಅಲ್ಲಿದ್ದಂತ ಸ್ಟಾಫ್ಸ್ ಗಳು ಇವಾಗ ಕಾಲ್ ಮಾಡಿ ನಿಮ್ಗೆ ಟಾರ್ಚರ್ ಮಾಡ್ತಿದ್ದಾರೆ, ಇದೆಲ್ಲ ಬಿಟ್ಬಿಡು, ಇದಕ್ಕೆ ಮುಂದುವರ್ಸ್ಕೊಂಡು ಹೋಗ್ಬೇಡ ಅಂತ. ಬಂದೇನಿರೋದು ಸೆಟಲ್ಮೆಂಟ್ ಮಾಡ್ಕೊಂಡು. ಸೆಟಲ್ ಅಂದ್ರೆ ಯಾವ ತರ ಸೆಟ್ಲ್ ಮಾಡ್ಕೋಬೇಕಂತೆ ಇದನ್ನ? ನಾನು ಹೇಳ್ದೆ, ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಆಲ್ರೆಡಿ ಏನೇನೋ ಹನಿ ಟ್ರಾಪ್ ಅದೆಲ್ಲ ನನಗೆ ಗೊತ್ತೇ ಇಲ್ಲ. ಅದು ಪ್ರೂಫ್ ಇದ್ರೆ ಅವ್ರು ಪ್ರೂವ್ ಮಾಡಿಬಿಡ್ಲಿ. ನಾನೊಂದು ಹೆಣ್ಣು ನೊಂದು ನನಗೆ ನ್ಯಾಯ ಬೇಕು ಅಂತ ನಾನು ಬಂದಿರೋದು. ನಾನು ದುಡ್ಡಿಗೋಸ್ಕರ ಆಸೆ ಪಟ್ಟಿರ್ತಿದ್ರೆ ನಾನು ಯಾವತ್ತೋ ಏನೇನೋ ಇಸ್ಕೊಂಡು ತಿಂದಿರ್ತಿದ್ದೆ. ಬಟ್ ನಾನು ಆಸೆ ಪಡಲಿಲ್ಲ. ಅವ್ರ ಪ್ರೀತಿ ತೋರಿಸಿದ್ದು ಕೇರಿಂಗೋಸ್ಕರ ನಾನು ಮೋಸ ಹೋದೆ ಹೊರತು, ನಾನು ಅವರು ₹1 ಅವ್ರಿಗೆ ಕೊಟ್ಟಿದ್ದೀನಿ ಅಂತ ಒಪ್ಕೊಂಡ್ಬಿಡ್ಲಿ ಅವರು, ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ. ಬಟ್ ಇದು 5-6 ಇನ್ಸ್ಪೆಕ್ಟರ್ಗಳು ಹನಿ ಟ್ರ್ಯಾಪು ಅಂತ ಹೇಳ್ತಾ ಇದ್ದಾರಲ್ಲ ಮೇಡಮ್, ಅವರು ಒಂದು ಹೆಣ್ಣಿಗೆ ಮೋಸ ಆಗಿದೆ ಅದ್ರ ಬಗ್ಗೆ ಹೇಳೋದು ಬಿಟ್ಬಿಟ್ಟು ಸುಮ್ಮನೆ ಇಲ್ಲದ ಸದ್ದಿಗಳು